ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಹಬ್ಬಕ್ಕೆಲ್ಲ ಹೋಗಿ ಬಂದಿದ್ದೆ, ಅದರದ್ದು ಸ್ವಲ್ಪ ಚಿಕ್ಕ ಪುಟ್ಟ ಕ್ಲಿಪ್ಸ್ ಏನಪ್ಪ ಅಂದರೆ ತೆಕ್ಕೊಂಡಿದ್ದೀನಿ. ಅದನ್ನು ಒಂದು ಸತಿ ನೋಡಿಕೊಂಡು ಬಂದುಬಿಡಿ. ಬಂದಾದ ತಕ್ಷಣವೇ ನಾವು ಇವತ್ತು ವರಮಹಾಲಕ್ಷ್ಮಿ ಶಾಪಿಂಗ್ಗೆ ಹೊರಗಡೆ ಹೋಗ್ತಾ ಇದ್ದೀವಿ. ಅದರದ್ದು ವ್ಲಾಗ್ ಮಾಡ್ಕೊತೀನಿ. ಆ್ಯಂಡ್ ಬನ್ನಿ ವಿಡಿಯೋ ನೋಡ್ಕೊಂಡು ಬನ್ನಿ. ಆ್ಯಂಡ್ ಹಬ್ಬಕ್ಕೆ ಊರಿಗೆ ಹೋಗಿದ್ವಲ್ವ, ಅದಾಗ ಸಣ್ಣ ಪುಟ್ಟ ಒಂದು ವೀಡಿಯೋಸ್ ತೆಕ್ಕೊಂಡಿದ್ದೆ. ಅತ್ತೆ ಉಂಡಿಗಳೆಲ್ಲ ಮಾಡ್ತಾಯಿದ್ರು, ನಾನು ಅಷ್ಟಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಬೆಳಗ್ಗೆ ಟೈಮ್ ಇರಲಿಲ್ಲ ನೋಡಿ, ಬೇಗನೆ ಇಲ್ಲಿ ಈ ಕಡೆ ಎಲ್ಲ ಹಬ್ಬ ಬೆಳಗ್ಗೆನೇ ಆಚರಿಸೋದ್ರಿಂದ ಬೇಗನೆ ಎಲ್ಲ ಅಡುಗೆ ಮಾಡಿ ಹಾಲು ಹಾಕಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆ ಯಾವುದೇ ರೀತಿ ಪ್ರಿಪ್ರೇಷನ್ ವಿಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ನಾನು ಲಾಸ್ಟ್ ಇಯರ್ ಎಲ್ಲನೂ ಡೀಟೇಲಿಂಗಾಗಿ ಹಾಕಿದ್ದೀನಿ, ಅದಕ್ಕೆ ಈ ಸತಿ ಅಷ್ಟೊಂದು ನಾಗರ ಪಂಚಮಿ ಹಬ್ಬದ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ನಾನು. ಆ್ಯಂಡ್ ಹಾಲು ಹಾಕಕ್ಕೆ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ನಮ್ಮ ಮನೆ ಪಕ್ಕನೇ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಬಂದಿದ್ವಿ. ನಾಗಪ್ಪಗೆ ಹಾಲು ಎರೆಯೋಣ ಅಂತ ಅಂದ್ಬಿಟ್ಟು ಸನ್ನಿನೂ ಹಾಲು ಎರಿತಾ ಇದ್ದಾನೆ, ಎಲ್ಲರೂ ಕೂಡ ಹಾಲು ಎರೆದ್ವಿ. ಆ್ಯಂಡ್ ಅವತ್ತು ಸನ್ನಿಗೆ ಏನು ಜೋಶ್ ಬಂದಿತ್ತೋ ಗೊತ್ತಿಲ್ಲ ನನಗೆ, ಎಲ್ಲ ಚೆನ್ನಾಗಿ ಹಬ್ಬ ಮಾಡಿದ್ದಾನೆ. ನಾರ್ಮಲ್ ಟೈಮ್ ಅವನು ಆ್ಯಕ್ಟಿವ್ ಆಗಿರಲ್ಲ, ಅಂದರೆ ಅವನಿಗೆ ಈ ಥರ ಗಜಿಬಿಜಿ ಎಲ್ಲ ನಡೆಯಲ್ಲ. ಬಟ್ ಅವತ್ತು ಗೊತ್ತಿಲ್ಲ, ತುಂಬ ಚೆನ್ನಾಗಿ ಏನಂತಾರಲ್ಲ ಮಿಂಗಲ್ ಆದ ಅವನು. ನನಗಂತೂ ತುಂಬ ಖುಷಿ ಆಯಿತು. ಅವನು ಏನಪ್ಪ ಅಂದರೆ ಅವನು ಸ್ನೇಕ್ ಬರುತ್ತಂತಾನೆ ಅಂದ್ಕೊಂಡ್ಬಿಟ್ಟಿದ್ದ, ಕೇಳ್ತಾ ಇದ್ದ ಯಾವಾಗ ಬರುತ್ತಮ್ಮ ಸ್ನೇಕ್ ಅಂತ ಅಂದ್ಬಿಟ್ಟು. ಅವನಿಗೊಂಥರ ಕ್ಯೂರಿಯಾಸಿಟಿ. ನಾವು ನಾಗಪ್ಪಗೆ ಹಾಲು ಎರೆಯಕ್ಕೆ ಹೋಗೋಣ ಅಂತ ಅಂದಿದ್ವಲ್ವ, ಅವನು ಆ ಥರ ಅಂದ್ಕೊಂಡ್ಬಿಟ್ಟಿದ್ದ. ಆ್ಯಂಡ್ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಏನಪ್ಪ ಅಂದರೆ ನಾಗರ ಪಂಚಮಿ ಬಂತು ಅಂದರೆ ಮನೇಲೆಲ್ಲ ಸ್ವೀಟ್ಸ್ ನೋಡಿ, ನಾವು ನಾನಾ ಥರದ ಸ್ವೀಟ್ಸ್ ಮಾಡಿದ್ವಿ. ಯಾವುದು ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ನಾನು ಲಾಸ್ಟ್ ಇಯರ್ ಎಲ್ಲ ಲಾಗ್ ಮಾಡಿದ್ನಲ್ವ, ಪರವಾಗಿಲ್ಲ ಸುಮ್ಮನೆ ಸಿಂಪಲಾಗಿ ತೋರಿಸಿದ್ರಾಯ್ತು ಅಂದ್ಬಿಟ್ಟು ನಾನು ಯಾವುದೇ ರೀತಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಆ್ಯಂಡ್ ತೋರಿಸಿದ್ರೆ ನಿಮಗೂ ಬೋರ್ ಆಗುತ್ತಲ್ವ, ಹಾಗಾಗಿ ಜಾಸ್ತಿ ತೋರ್ಸೋಕ್ಕೆ ಹೋಗಲಿಲ್ಲ. ಆ್ಯಂಡ್ ನೋಡೋಣ ನೆಕ್ಸ್ಟ್ ಇಯರ್ ಮತ್ತೇನಾದರೂ ನನಗೆ ಟೈಮ್ ಸಿಕ್ಕಿದರೆ ನಾನು ಅಪ್ಲೋಡ್ ಮಾಡ್ತೀನಿ, ಆಯಿತಾ. ಲಾಗ್ ಬೇಕಲ್ಲ ಪರು, ನಿಮಗೆ ವಿಡಿಯೋ ಮಾಡ್ಕೋಬೇಕಲ್ಲ ಲಾಗಿಗೆ. ವಾಟ್ ಇಸ್ ದಿಸ್ ಪರು? ನಾಗರಮಶಿ ನೀನು ಹೇಳ್ಬೇಕಲ್ವ. ಹೂವು ಏನು ತಂದಿಲ್ಲ, ಹೂವು ತಂದಿಲ್ಲ. ಹೌದು, ನಾವು ಹಾಗೆ ಅಲ್ಲಿ ಯಾರು ಅವ್ರಿಗೊಂದು ತಗೊಂಡು ಮತ್ತೆ ಹೂವು ಸ್ವಲ್ಪ ತಂದಿದ್ದು ಇದ್ದು ಇಲ್ಲ ಇದ್ದು ರಾಜಣ್ಣ ತಂದಿದ್ದೆ ಇವತ್ತು ನೆನಪ ಇಲ್ಲ. ಎಳ್ಳುಂಡಿ ಎಲ್ಲ ಮಾಡಿ ಮತ್ತೆ ಮಡಿ ಇನ್ನು ಹಬ್ಬ ಎಲ್ಲ ಮುಗಿಸ್ಕೊಂಡು ನಾವು ದರ್ಶನ ತೊಗೊಳಕ್ಕೆ ಟೆಂಪಲ್ಗೆ ಹೋಗಿದ್ವಿ ನೋಡಿ. ಶ್ರಾವಣ ಸೋಮವಾರ ಆಗಿರೋದ್ರಿಂದ ಇನ್ನೇನು ಊರಿಗೆ ಹೊರಡಬೇಕಾಗಿತ್ತು. ಸನ್ನಿ ಸ್ಕೂಲ್ ಬೇರೆ ಹಾಲಿಡೇ ಇರಲಿಲ್ಲ ಮಂಡೇ, ಬಟ್ ಪರವಾಗಿಲ್ಲ ಹಬ್ಬ ಅಲ್ವಾ ಅಂತೇಳಿ ಅವನಿಗೆ ಸ್ಕೂಲ್ ಬಿಡಿಸಿದ್ದೆ. ಸಾಯಂಕಾಲ ಒಂದು 5 ಗಂಟೆ 6 ಗಂಟೆ ಸುಮಾರಾಗಿತ್ತು. ಎಲ್ಲ ಟೆಂಪಲ್ಗೆಲ್ಲ ಹೋಗ್ಬಿಟ್ಟು ಏನಂದರೆ ಊರಿಗೆ ಹೋಗೋಣ ಅಂತೇಳ್ಬಿಟ್ಟು ಎಲ್ಲರ ಪ್ಲ್ಯಾನ್ ಮಾಡಿಕೊಂಡು ಟೆಂಪಲ್ಗೆ ಹೋಗಿದ್ವಿ. ಬಟ್ ಟೆಂಪಲಲ್ಲಿ ವಿಡಿಯೋ ಮಾಡ್ಕೊಂಡಿದ್ವಿ, ಆಯಿತಾ. ಬಟ್ ಅದೇನಾಗ್ಬಿಟ್ಟಿದೆ ಅಂದರೆ ಸನ್ನಿ ಯಾವಾಗಲೂ ಅಲ್ಲಿ ಕೊಂಡ ಇದೆ, ನೀರ ಹತ್ರನೇ ಇರೋದೇ ವಿಡಿಯೋ ಬಂದುಬಿಟ್ಟಿದೆ. ಅದು ಏನಪ್ಪ ಅಂದರೆ ಕಾಪಿ ರೈಟಿಂಗ್ ಆಗಿಬಿಡುತ್ತೆ, ನನಗೆ ಅಪ್ಲೋಡ್ ಮಾಡೋದಿರಲಿ ಕಾಪಿ ರೈಟಿಂಗ್ ಆಗುತ್ತೆ. ಅಲ್ಲೆಲ್ಲ ಎಲ್ಲ ಕಡೆನೂ ನೀರಿರುತ್ತೆ, ಟೆಂಪಲಲ್ಲಿ ಎಲ್ಲ ಕಡೆ ನೀರಿದೆ, ಆಯಿತಾ. ಹಂಗಾಗಿ ಕಾಪಿ ರೈಟಿಂಗ್ ಬರುತ್ತೆ ಅಂತೇಳಿ ನಾನು ಏನು ಮಾಡಿದೆ ಏನಂದರೆ ಆ ವಿಡಿಯೋನ ಜಾಸ್ತಿ ತೋರಿಸ್ಲಿಕ್ಕೆ ಹೋಗಲಿಲ್ಲ. ನೋಡೋಣ ಕ್ಲಿಯರಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ದೀನಿ. ಅಲ್ಲಾದರೂ ಅದು ಏನಪ್ಪ ಅಂದರೆ ಅವನು ಯಾವಾಗಲೂ ಮಕ್ಕಳಿದಾವಲ್ವ, ಮಕ್ಕಳಿಬ್ಬರೂ ನೀರು ಪಕ್ಕ ಇರೋದೇ ಆ ಥರನೇ ಬಂದುಬಿಟ್ಟಿತ್ತು. ಬಟ್ ಅದೇನು ತುಂಬ ಆಳ ಇಲ್ಲ, ಸ್ವಲ್ಪ ಕಾಲ್ಗಷ್ಟೇ ಬರುತ್ತೆ. ಬಟ್ ಕಾಪಿ ರೈಟಿಂಗ್ ಬಂದುಬಿಡುತ್ತೆ ಯೂಟ್ಯೂಬಲ್ಲಿ, ಹಂಗಾಗಿ ಅಪ್ಲೋಡ್ ಮಾಡಲಿಲ್ಲ. ಸನ್ನಿ ನಮ್ಮ ಇಬ್ಬರು ಆಟ ಆಡ್ತಾಯಿದ್ರು. ಆ್ಯಂಡ್ ಹಾಗೇ ಅವತ್ತಿನ ದಿನವೇ ಆಫ್ಟರ್ನೂನು ನಾವು
ಏನಪ್ಪ ಅಂದರೆ ಹೊರಗಡೆನೇ ಹೋಗಿದ್ವಿ. ಅದು ಏನಕ್ಕಂತಂದರೆ ಅದೇ ಬೆಳ್ಳಿ ವರ್ಷ ಒಂದು ಏನಾದರೂ ತೊಗೊತೀನಲ್ವ ನಾನು, ಅದಕ್ಕೆ ಇವಾಗ ವರಮಹಾಲಕ್ಷ್ಮಿಗೆ ಹಬ್ಬಕ್ಕೆ ಅಂತೇಳ್ಬಿಟ್ಟು ಅಲ್ಲೇ ನಮ್ಮೂರ ಪಕ್ಕದೂರಲ್ಲೇ ನಮ್ಮದು ಏನಪ್ಪ ಅಂದರೆ ಶಾಪ್ ಇದೆ ಒಬ್ರದ್ದು, ನಮ್ಮ ಹಸ್ಬೆಂಡಿಗೆ ಪರಿಚಯ ಇರೋದೇ. ಅಲ್ಲೇ ನಾವು ಯಾವಾಗ್ಲೂ ಬೆಳ್ಳಿ ಆಗಲಿ ಗೋಲ್ಡ್ ಆಗಲಿ ತೊಗೊತಿರ್ತೀವಿ. ಅಲ್ಲೇ ತೊಗೊಳ್ಳಿಕ್ಕೆ ಹೋಗಿದ್ದು. ಅಲ್ಲಿ ಕೂಡ ವಿಡಿಯೋ ಸರಿಂಗ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಯಾಕಂದರೆ ಸನ್ನಿ ತುಂಬ ನಿದ್ದೆಗಣ್ಣಲ್ಲಿದ್ದ. ಅವನು ಎತ್ಕೊಳ್ಳೋದ್ರಲ್ಲೇ ಸರಿ ಹೋಗ್ಬಿಟ್ವಿ ನಾವು. ಹಾಗಾಗಿ ಅಲ್ಲಿನೂ ತೊಗೊಂಡು ಆಮೇಲೆ ಬಂದ್ವಿ. ಏನು ತೊಗೊಂಡು ಬಂದೀವಿ ಅಂತೇಳಿ ಲಾಸ್ಟಲ್ಲಿ ಹೇಳ್ತೀನಿ ನಾನು. ಫೈನಲಾಗಿ ಬಂದು ಸನ್ನಿ ಊರಿಗೆ ಬಂದ್ವಿ. ಆಲ್ರೆಡಿ ಸನ್ನಿ ರಾತ್ರಿ ಟೈಮಲ್ಲಿ ಆಟ ಆಡ್ತಾ ಕುಂತ್ಕೊಂಡಿದ್ದ ನೋಡಿ. ಅವನೊಂದು ಲ್ಯಾಪ್ಟಾಪ್ನ ತೊಗೊಂಡಿದ್ದಾನೆ. ಅವರಪ್ಪ ಲ್ಯಾಪ್ಟಾಪ್ ವರ್ಕ್ ಮಾಡ್ತಾನೆ ಅಂದ್ಬಿಟ್ಟು ಅವನು ಕೂಡ ಲ್ಯಾಪ್ಟಾಪ್ನ ತೊಗೊಂಡು ಕುಂತ್ಕೊಂಡಿರ್ತಾನೆ. ಯಾವಾಗಾದರೂ ಹೇಳ್ತಾ ಇರ್ತಾನೆ, ಅಮ್ಮ ನಾನು ಏನಕ್ಕೆ ಲ್ಯಾಪ್ಟಾಪ್ ತೊಗೊಂಡೆ ಅಂತಂದರೆ ಅಪ್ಪನ ಹತ್ರನೇ ಇದೆ ಅಲ್ವಾ ಅದಕ್ಕೆ ತೊಗೊಂಡಿನಿ ಅಂತೇಳಿ ಹೇಳ್ತಾ ಇರ್ತಾನೆ. ಮಕ್ಕಳದ್ದು ಅದೊಂಥರ, ಅಪ್ಪಂದರ ಅಮ್ಮಂದ್ರೆ ಏನು ಮಾಡ್ತಾರೆ ಅದನ್ನು ಮಾಡ್ಬೇಕನ್ನೋದು. ಇವಾಗಂತ್ರ ಅವನಿಗೆ ಜಾಸ್ತಿ ಕ್ರೇಜ್ ಆಗಿಬಿಟ್ಟಿದೆ ನೋಡಿ. ಮುಂಚೆ ಏನು ಜಾಸ್ತಿ ಅಂದರೆ ಜಾಸ್ತಿ ಈ ಥರ ಕಂಪೇರೇಟಿವ್ ಮಾಡ್ತಿರ್ಲಿಲ್ಲ ಮಕ್ಕಳು ನೋಡಿ. ಇವಾಗ ಯಾರ ಮಕ್ಳ ಕೈಯಲ್ಲಾದರೂ ಏನಾದ್ರು ಇದ್ದರೆ ಅದನ್ನು ಬೇಕು ಕೊಡಿಸು ಆ ಥರ ಎಲ್ಲ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇನ್ನು ಸಾಯಂಕಾಲ ನೆಕ್ಸ್ಟ್ ಡೇ ಸಾಯಂಕಾಲ ಏನಪ್ಪ ಅಂದರೆ ಅಫ್ಕೋರ್ಸ್ ವರಮಹಾಲಕ್ಷ್ಮಿ ಶಾಪಿಂಗ್ ಹೋಗಲೇಬೇಕಲ್ವ. ನಾನು ರೆಡಿಯಾಗಿ ನಾನು ಸನ್ನಿ ಆ್ಯಂಡ್ ಸನ್ನಿನವರಪ್ಪ ಹೋಗ್ತಾ ಇದ್ವಿ. ಮಮ್ಮಿ ಆರ್ಡ್ರ್ ಆ ಮನೆಯವ್ರು ಕೊಟ್ರು ಅನಿಸಿತ್ತು ಬಂದು. ಆ್ಯಂಡ್ ದಾರಿಲಿ ಹೋಗ್ತಾ ಇದ್ವಿ. ಬಟ್ ಸನ್ನಿ ನಮ್ಮ ಮನೆ ನೋಡ್ಬಿಟ್ಟ. ನೋಡಿ ನಾನು ಹೋಗ್ಬೇಕಂದ್ರೆ ಹೋಗಬೇಕು, ಒಂದೇ ದಿನ ಗ್ಯಾಪ್ ಆಗಿದೆ ನೋಡಿ. ನನ್ನ ತಂಗಿ ಪಾಪ ನೋಡಲೇಬೇಕು ಅಂತ ಹೇಳ್ಬಿಟ್ಟು ನನಗೆ ಶಾಪಿಂಗ್ ಮಾಡಿಸೋದನ್ನು ಬಿಡಿಸಿ ನಮ್ಮ ಮನೆ ಕರ್ಕೊಂಡು ಬಂದ. ಅಲ್ಲಿ ಒಂದು ಸ್ವಲ್ಪ ಅವಳ ಜೊತೆಗೆ ಆಟ ಆಡಿ ಆಮೇಲೆ ಫೈನಲಾಗಿ ಮಾರ್ಕೆಟಿಗೆ ಹೊರಟ್ವಿ ನೋಡಿ. ಶಾಪಿಂಗ್ ತುಂಬ ಅಂದರೆ ತುಂಬಾ ಇತ್ತು. ನನಗಂತೂ ಯಾವ್ದು ಮರ್ತು ಹೋಗ್ಬಿಡ್ತೀನೋ ಅಂತೇಳಿ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಶಾಪಿಂಗ್ ಆಗಿದೆ. ಫಸ್ಟ್ ಸನ್ನಿ ಶಾಪಿಂಗ್ ನೋಡೋಣ ಸನ್ನಿ ತೋರಿಸು. ಆಮೇಲೆ ನಂದಿದು ಒಂದಾಗಿದೆ ಇನ್ನು. ಎಲ್ಲೂ ನಿಂದೆ ಇಲ್ಲೂ ನಿಂದೆ. ಇನ್ನೂ ತುಂಬ ಶಾಪಿಂಗ್ ಇದೆ, ಆಮೇಲೆ ತೋರಿಸ್ತೀನಿ ಎಲ್ಲ ಏನೇನು ತೊಗೊಂಡಿದ್ದೀನಿ ಅಂತೇಳಿ. ಆ್ಯಂಡು ನಾವು ಫಸ್ಟ್ ಹೋಗಿರೋದೇ ಏನಪ್ಪ ಅಂತಂದರೆ ಏನಾದರೂ ನಮಗೆ ಅರಿಶಿನ ಕುಂಕುಮಕ್ಕೆ ಕರೆದಿರ್ತೀವಲ್ವ ಮಹಿಳೆಯರಿಗೆ, ಅವ್ರಿಗೇನಾದರೂ ರಿಟರ್ನ್ ಗಿಫ್ಟ್ಸ್ ಕೊಡಬೇಕು, ಗಿಫ್ಟ್ ಮೂಲಕ ಕೊಡಬೇಕು ಅಂದ್ಬಿಟ್ಟು ನಮ್ಮ ಏರಿಯಾದಾಗ ಅದೇ ಥರನೇ ಮಾಡೋದು ನೋಡಿ. ಹಾಗಾಗಿ ಅದಕ್ಕೋಸ್ಕರನೇ ಏನಾದರೂ ಒಂದು ಹುಡ್ಕಾಡೋಣ ತರೋಣ ಅಂತೇಳ್ಬಿಟ್ಟು ಫಸ್ಟಿಗೆ ನಾನು ಕುಂಕುಮ ಭರಣಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಹಾಕಿದೆ. ಬಟ್ ಅವು ಸ್ಟಾಕ್ ಸಿಗಲಿಲ್ಲ. ನನಗೇನಿಲ್ಲ ಅಂದರೂ 15 ಬೇಕಾಗಿತ್ತು. ಆ್ಯಂಡ್ ಚಿಕ್ಕ ಮಕ್ಕಳಿಗೆಲ್ಲ ಸುಮ್ಮನೆ ಹಾಗೆ ಏನಾದರೂ ಕೊಡೋಣ ಅಂದ್ಬಿಟ್ಟು ಆಮೇಲೆ ಟ್ರೇ ಸಿಕ್ಕು, ಟೀ ಇಟ್ಕೊಡೋದಾಯ್ತಾ. ಟ್ರೇ ತೊಗೊಂಡು ಫೈನಲಾಗಿ ಬ್ಯಾಂಗಲ್ಸು ಶಾಪ್ ಮಾಡೋದಿತ್ತು. ಒಂದು ಸ್ವಲ್ಪ ಬ್ಯಾಂಗಲ್ಸ್ ತೊಗೊಳ್ಳೋಣ. ಆ್ಯಂಡ್ ಎಲ್ಲನೂ ಹಣ್ಣು ಕಾಯಿ ಹೂವು ಹಣ್ಣು ಎಲ್ಲ ತೊಗೊಳ್ಳೋದಿತ್ತು ನೋಡಿ. ಏನಾಗ್ಬಿಡುತ್ತೆ ಅಂತಂದರೆ ತುಂಬ ರಶ್ ಆಯಿತಾ. ಮಾರ್ಕೆಟೆಲ್ಲ ಮೊಬೈಲ್ ಇಟ್ಕೊಂಡು ಓಡಾಡೋದು ಆಗ್ತಾ ಇರಲಿಲ್ಲ ನನಗೆ. ಎಲ್ಲೆಲ್ಲಿ ಫ್ರೀ ಇರುತ್ತಲ್ವ ಪ್ಲೇಸ್ ಅಲ್ಲೆಲ್ಲ ಅಷ್ಟೇ ನಾನು ವಿಡಿಯೋ ಮಾಡ್ಕೊಂಡಿರೋದು. ಆ್ಯಂಡ್ ಏನಪ್ಪ ಅಂತಂದರೆ ಎಲ್ಲ ತೊಗೊಳ್ಳೋದಿತ್ತಲ್ವ, ಹಂಗಾಗಿ ನಾನು 2 ದಿನ ಶಾಪಿಂಗ್ ಪ್ಲ್ಯಾನ್ ಇಟ್ಕೊಂಡಿದ್ದೆ. ಫಸ್ಟ್ ಡೇನೇ ಎಲ್ಲನೂ ಬ್ಯಾಂಗಲ್ಸು ಅವೆಲ್ಲ ತಂದ್ಕೊಂಡ್ಬಿಟ್ಟಿದ್ದೆ. ನೆಕ್ಸ್ಟ್ ಡೇ ಹೂವು ಹಣ್ಣು ಕಾಯಿ ಎಲ್ಲ ಅಂತ ಅಂದ್ಕೊಂಡಿದ್ದು ಫಸ್ಟ್ ಎಲ್ಲನೂ ಮೊದಲು ಬ್ಯಾಂಗಲ್ಸ್ ಶಾಪಿಂಗ್ ಮಾಡ್ಕೊತಾ ಇದ್ವಿ ನೋಡಿ. ಮಕ್ಕೋ ಮಲ್ಕ ಪಾಪ ಬಾ ಇಲ್ಲಿ. ಅಲ್ಲೇ ಅಲ್ಲಲ್ಲಿ ಇಲ್ಲಿ ನನ್ನ ಮಕ್ಕಳು ಮೈ ಕಂದ ಮೈ ಪ್ರಾಣ ಇದು ಆ್ಯಂಡ್ ಬ್ಲೌಸ್ ಪೀಸು ಆ್ಯಂಡ್ ಬ್ಲೌಸ್ ಪೀಸ್ ತೊಗೊಳ್ಬೇಕಲ್ವಾ. ಬರೋ ಮುತ್ತೈದರಿಗೆ ಬ್ಲೌಸ್ ಪೀಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ಆ್ಯಂಡ್ ಹೂವು ಹಣ್ಣು ಕಾಯಿ ಎಲ್ಲನೂ ಇಟ್ಕೊಡ್ತೀವಲ್ವ. ಹಾಗಾಗಿ ಚೆನ್ನಾಗಿರೋ ಬ್ಲೌಸ್ ಪೀಸ್ ತೊಗೊಳ್ಳೋಣ ಅಂದ್ಬಿಟ್ಟು
ಸೀರೆ ಎಲ್ಲ ಕೊಡೋಕ್ಕೆ ಬರುತ್ತಾ ಇಲ್ವಾ ನನಗೆ ಗೊತ್ತಿರಲಿಲ್ಲ. ನಮ್ಮ ಹಸ್ಬೆಂಡ್ ಅದೇ ಅಂದರು, ಸಿಂಪಲ್ ಆಗಿರೋ ಸೀರೆ ಕೊಟ್ಬಿಡೋಣ ಅಂತೇಳ್ಬಿಟ್ಟು ನನಗೆ ಗೊತ್ತಿರಲಿಲ್ಲ. ವರಮಹಾಲಕ್ಷ್ಮಿ ಶಾಪಿಂಗ್ನ ಇಲ್ಲೆಲ್ಲ ತಂದು ಇಟ್ಬಿಟ್ಟಿದ್ದೀವಿ. ಯಾಕಂದರೆ ಈ ಕಡೆ ರೂಮಲ್ಲಿ ಫುಲ್ ಅದಿರೋದ್ರಿಂದ ಈ ಕಡೆನೇ ಎಲ್ಲ ತಂದು ಇಟ್ಕೊಂಡು ಬಿಟ್ಟಿದ್ದೀವಿ. ಸದ್ಯಕ್ಕಂತೂ ಹೂವಾಗಿರ್ಬೋದು, ಹಣ್ಣು, ತರಕಾರಿ ಪ್ರತಿಯೊಂದೂ ನಾವು ಹೊಸ್ದಾಗೆ ಖರೀದಿ ಮಾಡಿರೋದು, ಯಾವುದು ಇರೋದು ಯೂಸ್ ಮಾಡ್ತಾ ಇಲ್ಲ. ಆ್ಯಂಡ್ ಫೈನಲ್ ಆಗಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ನೋಡಿ. ಎಲ್ಲ ಪ್ರತಿಯೊಂದನ್ನು ಹೊಸದಾಗೆ ತೊಗೊಂಡಿರೋದು, ತರಕಾರಿಲಿಂದ ಹಿಡ್ಕೊಂಡು ಆ್ಯಂಡ್ ಏನೇನು ಬೇಕು ಲಕ್ಷ್ಮಿಗೆ ಎಲ್ಲನೂ ಹೊಸ್ದಾಗೆ ತೊಗೊಂಡಿರೋದು ನಾನು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ. ಆ್ಯಂಡ್ ಇವಾಗ ಕುಂತ್ಕೊಂಡಿದ್ದೀನಿ. ಇನ್ನು ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡಬೇಕು, ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಒಂದು ಸ್ವಲ್ಪ ಕಮ್ಮಿ ಲೆಂತ್ ಆಯ್ತು ಅಂತ ಅನಿಸುತ್ತೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊರಿ. ಆ್ಯಂಡ್ ನಾನು ವಿಡಿಯೋ ಅಪ್ಲೋಡ್ ಮಾಡಲಾರ್ದ 8 days ಏನೋ 7 days ಆಯಿತು. ಹಂಗೆ ಹಬ್ಬಕ್ಕೆ ಊರಿಗೆ ಹೋಗಿದ್ದೆ, ಹಾಗೆ ಹೀಗೆ ಮಾಡೋಕ್ಕಾಗಿರಲಿಲ್ಲ. ಸೊ ಫೈನಲ್ ಆಗಿ ಮಾಡೋಣ ಅಂದ್ಬಿಟ್ಟು ಇದನ್ನು ಮುಂಚೆನೇ ಹಾಕ್ಬೋದಾಗಿತ್ತು. ಬಟ್ ಹಬ್ಬ ಮುಗಿದ ಮೇಲೇ ಶಾಪಿಂಗ್ ವಿಡಿಯೋ, ವರಮಹಾಲಕ್ಷ್ಮಿ ಹಬ್ಬ ಮುಗಿದ ಮೇಲೇ ಶಾಪಿಂಗ್ ವಿಡಿಯೋ ಆ್ಯಂಡ್ ಇದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಶಾಪಿಂಗ್ ವಿಡಿಯೋ ಆಗಿರ್ಬೋದು, ಅದು ಆಗಿರ್ಬೋದು, ಹಬ್ಬ ಮುಗಿದ ಮೇಲೇ ಬರೋದು. ಆ್ಯಂಡ್ ಪ್ರತಿ ವರ್ಷವೂ ಏನೋ ಒಂದು ತೊಗೊತಿದ್ದೆ ನಾನು, ಯಾವಾಗಲೂ ನಿಮ್ಗೆ ತೋರಿಸ್ಕೊತ ಬಂದಿದ್ದೀನಿ. ಆ್ಯಂಡ್ ಈ ವರ್ಷ ಕೂಡ ನಾನು ವರಮಹಾಲಕ್ಷ್ಮಿಗೆ ಅಂತೇಳಿ ಸೇವಿಂಗ್ಸ್ ಮಾಡಿ ಇಟ್ಟದ್ರಲ್ಲಿ ಬೆಳ್ಳಿನ ತೊಗೊಂಡಿದ್ದೀನಿ. ಏನಪ್ಪ ಅಂತಂದರೆ ನೈವೇದ್ಯ ಪ್ಲೇಟ್ ತೊಗೊಂಡಿದ್ದೀನಿ, ಬಟ್ ಅದನ್ನು ತೋರಿಸ್ತಾ ಇಲ್ಲ. ಯಾಕಂತಂದರೆ ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ, ಆಯಿತಾ? ಇವಾಗೇನು ಸದ್ಯಕ್ಕೆ ತೋರಿಸ್ತಾ ಇಲ್ಲ. 150 ಗ್ರಾಮ್ ಇದೆ, ಬಟ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಯಾವಾದರೂ ಲಾಗ್ ಮಾಡಿದಾಗ ಅವಾಗ ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವರಮಹಾಲಕ್ಷ್ಮಿ ಯಾವ ಥರ ಪೂಜೆ ಮಾಡಿದೆ ಏನು ಅಂತೇಳಿ ಎಲ್ಲ ಬರುತ್ತೆ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.